ಅಮ್ಮ, ಒಂದಿವ್ಸ ನೀರು ತಗೊಂಡು ಹೊತ್ಕೋಕ್ಕಾಗ್ತಾ ಇಲ್ಲವಲ್ಲ ಹೊರಗೆ, ನನಗೆ ಅಷ್ಟು ಸುಸ್ತಾಗ್ತೈತೆ. ಉಫ್ ಪಾಪ, ಎತ್ಕೊಂಡು ಹೋಗಕ್ಕಾಗಲ್ಲಪ್ಪ. ಗುಲಾಬಿ ಗುಲಾಬಿ ಏನು ಮಾಡ್ತಾ ಇದೀಯಾ? ಚಿಕ್ಕ ಸಾವ್ಕಾರೆ, ಏನೂ ಇಲ್ಲ, ಅದು ಒಳಗೆ ನೆಲ ಒರೆಸ್ತಾ ಇದ್ದೆ. ಒರೆಸಿರೋ ನೀರು, ಗಲೀಜು ನೀರು ಹೊರಕ್ಕೆ ಚೆಲ್ಲೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಚೆಲ್ಬತ್ತೀನಿ. ನಿಂತ್ಕೊ ಇಲ್ಲಿ. ಅಲ್ಲ, ನಿನಗಿವಾಗ ಎಷ್ಟು ತಿಂಗಳು ನೀನು? ಹಾಂ, ಇನ್ನೇನು ಇನ್ನೊಂದು ವಾರ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ ಚಿಕ್ಕ ಸಾವ್ಕಾರ್ರೆ. ಯಾಕೆ? ಹೌದಾ? ಅಯ್ಯೋ ದೇವ್ರೆ, ಅಲ್ಲ ಇಷ್ಟು ತುಂಬ ಗರ್ಭಿಣಿಯ ನೀನು? ಇದೆಲ್ಲ ಕೆಲಸ ಮಾಡ್ತೀಯ ನೀನು? ಹಾಂ, ಅಲ್ಲಿಕ್ಕೂ ಬಕೀಟ ಕೆಳಕ್ಕೆ ಕೇಳ್ತೀನಿ. ಯಾಕೆ ಚಿಕ್ಕ ಸಾವ್ಕಾರ್ರೆ, ಏನಾಯ್ತು? ಇವ್ ನೀರ ಚಿಕ್ಕ ಚೆಲ್ಬತ್ತೀನಿ ರೀ. ಬೇಕಾಗಿಲ್ಲ, ಕೂತ್ಕೊ ನೀನು, ಮೊದಲು ಹೇಳ್ತೀನಿ. ಯಾಕೆ ಚಿಕ್ಕ ಸಾವ್ಕಾರ್ರೆ, ಏನಾಯ್ತು? ನಾನೇನು ತಪ್ಪು ಮಾಡಿದೆ? ಏನು ತಪ್ಪು ಮಾಡಿಲ್ಲ, ಕೂತ್ಕ ಹೇಳ್ತೀನಿ. ಕೂತ್ಕ ಬರ್ತೀನಿ. ಅಯ್ಯೋ ಚಿಕ್ಕ ಸಾವ್ಕಾರು, ಯಾಕೋ ನನ್ನ ಮೇಲೆ ಸಿಟ್ಟಾಗಿದ್ದಾರಲ್ಲ. ನಾನೇನು ಮಾಡಿದೆ? ಮತ್ತೆ ನೀರು ತೊಗೊಂಡೋಗ್ದೆ, ಇಲ್ಲೇ ನಿಂತಿದ್ನಲ್ಲ, ಅದಕ್ಕೇನಪ್ಪ ಬೇಗ ಬೇಗ ಕೆಲಸ ಮಾಡ್ತಾ ಇಲ್ಲ ಅಂತ. ಅಯ್ಯೋ ಏನು ಮಾಡೋದಪ್ಪ ಚಿಕ್ಕ ಸಾವ್ಕಾರ್ರೆ. ಅದು ನಾನು ಬುಸ್ರಿ ಅಲ್ವಾ, ಅದಕ್ಕೆ ಬೇಗ ಬೇಗ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಸ್ವಲ್ಪ ಸುಸ್ತಾಗುತ್ತಲ್ವಾ, ನಿಂತ್ಕೊಂಡು ಸುಧಾರಿಸ್ಕೊಂಡು ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋದು ಹೇಳಿ? ಏನು ಮಾತಾಡಬೇಡ, ಸುಮ್ಮನೆ ಕೂತ್ಕೋ. ಹಾಂ, ಅಲ್ಲ ತುಂಬಿದ ಬಸ್ರಿ ನೀನು ಕೆಲ್ಸಕ್ಕೆ ಯಾಕೆ ಬತ್ತೀಯ? ಸಾವ್ಕಾರ್ರೆ, ಯಾಕೆ ನಾನು ಬೇಗ ಬೇಗ ಕೆಲಸ ಮಾಡಲ್ಲ ಅಂತನಾ? ಅಯ್ಯೋ ಏನು ಮಾಡೋದು, ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ನಮ್ಮ ಮನೆ ನಡಿಬೇಕಲ್ಲ. ನಮ್ಮ ಮನೆಯವರೇನೋ ಸಾವ್ಕಾರ ಜೊತೆಗೆ ಹೋಗ್ತಾರೆ, ಅವರು ಇಷ್ಟ ಕೊಡ್ತಾರೆ. ಆದರೆ ಅದೊಂದರಿಂದನೇ ಮನೆ ನಡೆಯೋಕ್ಕೆ ಆಗಲ್ವಲ್ಲ. ಅದಕ್ಕೆ ನಾನು ಸ್ವಲ್ಪ ಕೆಲ್ಸಕ್ಕೆ ಬಂದರೆ ಮುಂದೆ ಹೆರಿಗೆ ಆದಾಗ ಒಂದು ಸ್ವಲ್ಪ ಸಹಾಯ ಆಗುತ್ತೆ, ದುಡ್ಡು ಉಳಿಸ್ಕೊಂಡ್ರೆ ಅಂತ ಬರ್ತಾ ಇದ್ದೀನಿ ಚಿಕ್ಕ ಸಾವ್ಕಾರ್ರೆ. ಏನು ಮಾಡೋದು ಹೇಳಿ? ನಮ್ಮಂಥ ಬಡವರು ತುಂಬಿದ ಗರ್ಭಿಣಿ ಆದ್ರೂ ಕೆಲಸ ಮಾಡಬೇಕು, ಅದಕ್ಕೆ ಬರ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಇನ್ಮೇಲೆ ಜಲ್ದು ಕೆಲಸ ಮಾಡ್ತೀನಿ. ಯಾಕ್ರಿ, ಏನಾಯ್ತು? ಈ ಗುಲಾಬಿ ನೆಲ ಒರೆಸ್ಬಿಟ್ಟು ನೀರು ಆಚೆಗೆ ಚೆಲ್ಲಕ್ಕೆ ತಗೊಂಡೋಗಕ್ಕೆ ಕಷ್ಟಪಡ್ತಿದ್ಲು, ಅದಕ್ಕೆ ಕೂತ್ಕ ಅಂತ ಹೇಳಿದ್ದೀನಿ. ಯಾಕೆ ನೆಲ ಒರೆಸಕ್ಕೆಲ್ಲ ಬಿಡ್ತೀಯಾ? ನಾನೇನು ಹೇಳಿಲ್ಲ ಕಣ್ರಿ, ನಾನು ನಮ್ಮ ಅಮ್ಮಯ್ಯರ ಮನೆ ಹತ್ರ ಹೋಗಿ ಬರ್ತೀನಿ, ಪಾಪು ಇಲ್ಲೇ ಮನೆ ಕಂಡಿರ್ತಾನೆ ನೋಡ್ತಾ ಅಂತ ಹೇಳಿ ಹೋದೆ. ಬರೋವಷ್ಟರಲ್ಲಿ ನೆಲ ಒರೆಸ್ತಾ ಇದ್ದಾಳ. ಯಾಕೆ ಗುಲಾಬಿ ಅಕ್ಕ, ಯಾಕೆ ನೆಲ ಒರೆಸಕ್ಕೆ ಹೋದ್ರಿ? ನಾನು ಬಂದು ಒರೆಸ್ತಾ ಇರ್ಲಿಲ್ವಾ? ಹಂಗೇನಿಲ್ಲ ಮಲ್ಲಿ, ಸುಮ್ಮನೆ ನಾನು ಇನ್ನೇನು ಮಾಡೋಣ, ನಾನೇ ಮಾಡೋಣ ಅಂತ ಎಲ್ಲ ಒರೆಸಿ ನೆಲ ನೀರ ತಗೊಂಡೋಗಿ ಆಚೆ ಚೆಲ್ಲೋಣ ಅಂತ ಬರ್ತಿದ್ದೆ. ಅಷ್ಟೊತ್ತಿಗೆ ಚಿಕ್ಕ ಸಾವ್ಕಾರರು ಬಂದರು. ಏನು ಮಾಡೋದು ಹೇಳು? ಅಮ್ಮವ್ರು ಬೇರೆ ಬೇಜಾರು ಮಾಡ್ಕೊಂತಾರೆ, ತಿರ್ಗಾ ಬರೀ ಮನೆ ಕೆಲ್ಸಕ್ಕೆ ಬರ್ತಾಳೆ, ಸಂಬಳ ತಾಂಬ್ತಾಳೆ, ಕೆಲಸ ಮಾಡಲ್ಲ ಅಂತ ಗೊಣಕಂತಾರೆ. ಅದಕ್ಕೆ ನಾನೇ ಮಾಡೋಣ ಅಂತ ಮಾಡ್ತಿದ್ದೆ. ಇನ್ಮೇಲೆ ನೀನು ಮನೆ ಕೆಲ್ಸಕ್ಕೆ ಬರೋದೇನು ಬೇಡ. ನಿಮ್ಮನೆಗೆ ಇರು. ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ಹಂಗನ್ಬೇಡ್ರಿ. ನನಗೆ ದುಡ್ಡು ಬೇಕು. ಈಗ ಹೆರಿಗೆ ಆದಮೇಲೆ ನಾನು ಕೆಲ್ಸಕ್ಕೆ ಬರೋಕ್ಕಾಗಲ್ಲ. ಒಂದು 6 ತಿಂಗಳಾದ್ರೂ ಪಾಪ ನೋಡ್ಕೊಂಡಿರ್ಬೇಕಾಗುತ್ತೆ. ಅವಾಗ ದುಡ್ಡು ಬೇಡವಾ ಹೇಳ್ರಿ? ಈಗ ದುಡ್ದು ಇಟ್ಕೊಂಡ್ರೇನೆ ನನಗೆ ಹೆರಿಗೆ ಆಗೋವರೆಗೂ ಬರ್ತೀನಿ ಚಿಕ್ಕ ಸಾವ್ಕಾರ್ರೆ, ಹಂಗನ್ಬೇಡ್ರಿ. ನನಗೆ ತುಂಬ ಕಷ್ಟ. ನಮ್ಮ ಯಜಮಾನ್ರು ಅವ್ರ ಖರ್ಚು ನೋಡ್ಕೊಂಡು ಮನೆಗೆ ತರೋದು ಅಷ್ಟಾಗೆ ಐತೆ. ಏನೋ ತರ್ತಾರೆ, ಏನೋ ಉಳಿಸ್ತಾರೆ ಅವರು, ಆದರೆ ಅವ್ರೊಬ್ರದ್ದೇ ದುಡಿಮೆ ಸಾಕಾಗಲ್ಲ. ಅದಕ್ಕೆ ಅಯ್ಯೋ ರೀ, ಬರ್ಲಿ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ. ಆದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೈತೆ ಗುಲಾಬಿ ಅಕ್ಕ. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ನಾನು ಇರ್ತೀನಲ್ಲ. ಚಿಕ್ಕ ಪುಟ್ಟ ಕೆಲಸ ಮಾಡಲಿ, ಭಾರ ಎತ್ತೋಂಥ ಕೆಲಸನ ನಾನೇ ಮಾಡ್ತೀನಿ. ಕೆಲ್ಸಕ್ಕೆ ಬರಲಿ ಬಿಡ್ರಿ, ಪಾಪ ಯಾಕೆ ಬೇಡ ಅಂತೀರಾ? ಸುಮ್ಮನಿರ್ರಿ, ಬರಲಿ. ಮಲ್ಲಿ, ನೀನು ಸುಮ್ಮನಿರು, ನಿನ್ಗೆ ಗೊತ್ತಾಗಲ್ಲ ಅಲ್ಲ. ತುಂಬಿನ ಬಸ್ರಿ ಈಗ ಇಲ್ಲಿ ಕೆಲ್ಸಕ್ಕೆ ಬಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಬೇಡ ಬೇಡ. ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ನನಗೆ ಏನೂ ಆಗಲ್ಲ, ನಾನು ಶಕ್ತಿ ಆಗಿದ್ದೀನಿ, ನನಗೇನು ತೊಂದರೆ ಆಗಲ್ಲ. ಮಲ್ಲಿ ಇದ್ದಾಳಲ್ಲ, ಕೆಲಸ ನಾನೆಲ್ಲ ಮಾಡ್ತೀನಿ ಆದಷ್ಟು. ನೋಡು ಗುಲಾಬಿ, ನೀನು ಮನೆ ಕೆಲ್ಸಕ್ಕೆ ಬರೋದು ಬೇಡ. ಆದರೆ ನಿನಗೆ ತಿಂಗಳ ಸಂಬಳ ಎಷ್ಟು ಕೊಡ್ತಿದ್ವಿ ಅದು ನಿಮ್ಮ ಮನೆಗೆ ಬರುತ್ತೆ. ನಾನೇ ಕೊಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಮತ್ತೆ ಈ ಮನೆ ಕೆಲ್ಸಕ್ಕೆ ಬರೋವರೆಗೂ ನಿನ್ನ ಸಂಬಳ ನಿನಗೆ ಬಂದೇ ಬರುತ್ತೆ. ನೀನು ಬಂದರು ಬರ್ದಿದ್ರು ಇನ್ಮೇಲೆ ನೀನು ಬರೋಕ್ಕೆ ಹೋಗ್ಬೇಡ, ಅಲ್ಲೇ ಇರು. ತುಂಬಿದ ಗರ್ಭಿಣಿ ರೋಡ್ನಾಗೆ ಬರಬೇಕಾದ್ರೆ ಏನಾದರೂ ಹೆರಿಗೆ ನಾವೇನಾದ್ರು ಬಂದರೆ ಏನು ಮಾಡ್ತೀವಿ ಹೇಳು? ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಕೆಲ್ಸಕ್ಕೆ ಬರಬೇಡ. ನಿನ್ನ ಸಂಬಳ ನಿನಗೆ ಪಾಪಗೆ 6 ತಿಂಗಳಾಗೋವರೆಗೂ ನಾನೇ ಕಳಿಸ್ತೀನಿ. ಮಲ್ಲಿಕೈಗೆ ಕೊಡ್ತೀನಿ ತಿಂಗಳನ, ಅದನ್ನು ಬಳಸ್ಕೊಂಡು ನಿಮ್ಮ ಪಾಪುನ ಚೆನ್ನಾಗಿ ನೋಡ್ಕೊ. ಹೆರಿಗೆ ಆದಮೇಲೆ ನಾವಿದ್ದೀವಿ, ಏನಾದರೂ ಕಷ್ಟ ಬಂದರೆ ನೋಡ್ಕೊಂಬಕ್ಕೆ. ಅಯ್ಯೋ ಚಿಕ್ಕ ಸಾವ್ಕಾರ್ರೆ, ನಾನು ನಿಮ್ಮನ್ನು ತಪ್ಪು ತಿಳ್ಕೊಬಿಟ್ಟಿದ್ದೆ. ಯಾಕಪ್ಪ ಚಿಕ್ಕ ಸಾವ್ಕಾರರು ಈ ಥರ ಹೊರಟಾಗಿ ಮಾತಾಡ್ತಾರೆ? ನಾನು ಬರ್ತಿದ್ದೆ ಅಂತ ಏನೇನೋ ತಿಳ್ಕೊಂಡಿದ್ದೆ, ಆದರೆ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ನಿಮ್ಮ ದೊಡ್ಡ ಮನಸ್ಸು. ನಾನೇ ಚಿಕ್ಕವಳಾಗ್ಬಿಟ್ಟೆ, ಏನೇನೋ ಅರ್ಥ ಮಾಡ್ಕೊಂಡು ನನಗೆ ಕ್ಷಮಿಸ್ಬಿಡಿ ಚಿಕ್ಕ ಸಾವ್ಕಾರ್ರೆ. ಅಯ್ಯೋ ಗುಲಾಬಿ, ಇದರಲ್ಲಿ ನಮ್ಮ ದೊಡ್ಡತನ ಏನಿದೆ ಹೇಳು? ಇಷ್ಟು ವರ್ಷ ನಮ್ಮ ಮನೆಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ಯಾ, ಮನೆ ಕೆಲಸ ಮಾಡಿದ್ಯಾ ಅಂತ. ನೀನು ಕಷ್ಟ ಇದ್ದಾಗ ನಾವು ಕೈ ಬಿಟ್ಬಿಡ್ತೀವಾ? ಹೇಳು, ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ನಿನಗೂ ನಾವು ಸಹಾಯ ಮಾಡಿದ್ರೆ ಇನ್ನೂ ನಮ್ಮ ಆಸ್ತಿ ಜಾಸ್ತಿ ಆಗುತ್ತೆ, ಏನು ಕಮ್ಮಿ ಆಗಲ್ಲ. ಸುಮ್ಮನೆ ಇರು, ಅದಕ್ಕೆ ಯಾಕೆ ಕಣ್ಣೀರಾಗ್ತೀಯಾ? ಇದು ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಮಾಡ್ತೀನಿ.
ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಸಂಬಳ ನಿಮ್ಮ ಮನೆಗೆ ಬರುತ್ತೆ. ಹಾಂ, ನೀನು ಬರದೇ ಇದ್ರೂ ಪರವಾಗಿಲ್ಲ. ನಿನ್ಗೆ ಯಾವಾಗ ಮತ್ತೆ ಬರಬೇಕು ಅನ್ಸುತ್ತೋ ಆವಾಗ ಬಾ. ಹಾಂ, ನೀರು ಒರೆಸ್ಕೊ. ಸರಿ ಚಿಕ್ಕ ಸಾವುಕಾರ್ರೆ, ನಾನು ಬರಬೇಡ ಅಂದ್ರಲ್ಲ. ಅಯ್ಯೋ, ನನ್ನ ಸಂಬಳ ಗತಿ ಏನಪ್ಪ, ಹೆಂಗೆ ಜೀವನ ಮಾಡೋದು ಹೆರಿಗೆ ಆದಮೇಲೆ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಗುಲಾಬಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನೀನು ನಮ್ಮ ಅಕ್ಕ ಇದ್ದಂಗೆ, ಸುಮ್ಮನಿರು. ನಿನ್ ಕಷ್ಟ ನನ್ನ ಕಷ್ಟ ಇದ್ದಂಗೆ, ನಾನೆಲ್ಲ ಇದ್ದೀನಲ್ಲ. ನಾವೆಲ್ಲ ಹೆರ್ಗಿಗೆ ಆಗಕ್ಕೆ ಸಹಾಯ ಮಾಡ್ತೀವಿ. ನಿನ್ಗೆ ಹೆರಿಗೆ ನಾವು ಬಂದ್ರೆ ಹೇಳ್ ಕಳ್ಸು, ನಾವು ಬರ್ತೀವಿ ತಕ್ಷಣ. ನೀನೇನ್ ತಲೆ ಕೆಡಿಸ್ಕೋಬೇಡ. ನಮ್ಮ ಅಜ್ಜಿ ಐತಲ್ಲ, ತಿಮ್ಮಜ್ಜಿನೇ ಹೆರಿಗೆ ಮಾಡಿಸುತ್ತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನೀನು ಪಾಪು ದೊಡ್ಡ ಆಗತಕ ಬರ್ಲೇಬೇಡ. ನೀನ್ ಸಂಬಳ ಕೊಡ್ತೀನಿ ಅಂತ ಹೇಳೋರಲ್ಲ ನಮ್ಮ ಮನೆಯವರು. ಇನ್ನೇನ್ ಬೇಕು ಹೇಳು? ಕಣ್ಣೀರ್ ಹಾಕ್ಬೇಡ, ಒರ್ಸ್ಕೊ. ಖುಷಿಯಿಂದ ಇರು. ನೀನು ನಮ್ಮ ಮನೆಯವಳೆ, ನಮ್ಮ ಮನೇಲಿ ಒಬ್ಳಾಗಿದೀಯಾ. ಅಂತದ್ರಲ್ಲಿ ನಿನ್ ಕಷ್ಟ ಅಂದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಸುಮ್ಮನೆ ಅಳ್ಬೇಡ. ಹೌದು ಮಲ್ಲಿ, ನಾನು ನಿನ್ನ ತಂಗಿ ಅಂತಾನೆ ಅನ್ಕೊಂಡಿದ್ದೀನಿ. ಇವತ್ತು ನೀವಿಬ್ರು ನನಗೆ ದೇವ್ರ ಸಮಾನ ಕಾಣ್ತೀರಾ. ನನಗೆ ಒಳ್ಳೆ ಚಿಂತೆ ಆಗಿತ್ತು ಹೆರಿಗೆ ಆದ್ಮೇಲೆ ಏನಪ್ಪ ಮಾಡೋದು ಅಂತ. ಹೇಳಿದ್ರಲ್ಲ ನಮ್ಮ ಮನೆಯವರು, ನಿನಗೆ ಯಾವಾಗ ಮತ್ತೆ ಬರ್ಬೇಕು ಅನ್ಸುತ್ತೆ ಅವಾಗ ಬಾ ಅಂತಾನ. ಇನ್ಮೇಲೆ ಮನೆ ಕೆಲ್ಸಕ್ಕೆ ಬರಬೇಡ, ನಾನೆಲ್ಲ ಮಾಡ್ಕೊಂತೀನಿ. ಆರಾಮಾಗಿ ಮನೆಗೆ ಇರು. ಬೇಜಾರು ಅನ್ಸುತ್ತೆ ಬಾ, ಕುತ್ಕೊಂಡು ಮಾತಾಡು ಸ್ವಲ್ಪ ಹೊತ್ತು. ಆಮೇಲೆ ಹೋಗ್ಬೇಕು ಅನ್ಸಿದ್ರೆ ಹೋಗು, ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ. ನೀನೇನು ಕೆಲಸ ಮಾಡಬೇಡ. ಸರಿ ಆಯ್ತು ಮಲ್ಲಿ, ನಿಮ್ಮ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಸಾಯತಕ್ಕ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಋಣದ ಮಾತೆಲ್ಲ ಯಾಕೆ ಇವಾಗ? ಖುಷಿಯಾಗಿ ಇರು, ಹೋಗು ಮನೆಗೆ ಹೋಗು. ಇನ್ಮೇಲೆ ಬರಬೇಡ, ಅಲ್ಲೇ ಇರು. ಗುಬ್ಬಲಿ ಅಟ್ಟಿ, ಯಾಕೆ ಹಿಂಗ್ ಕುಕ್ಕಣಿದ್ಯಾ? ಏನಾಗೈತಿ ನಿನಗೆ? ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು? ನೀನ ಉಂಡಿಲ್ಲೇ? ನೋಡ್ಬೋದು ನಿಮ್ ಗುಬ್ಬಲಿ ಆಂಟಿ ಯಾಕ ಅಳ್ತಾ ಐತಿ. ಸಮಾಧಾನ ಮಾಡ್ಬಾ. ನೋಡು, ಬೇಜಾರು ಮಾಡ್ಕೊಂಡೈತಿ. ಪದ್ದು ಇನ್ಮೇಲೆ ನಾನು ಈ ಮನೆಗೆ ಬರಲ್ಲ, ಅಲ್ಲೇ ಇರ್ತೀನಿ. ಕಾವೇರಿ, ನೀವು ನಮ್ಮ ಮನೆಗೆ ಬರ್ಬೇಕಂಗ ದಿನಾನ ನಾನು ಮಾತಾಡ್ಸ್ಕೊಂಡು ಹೋಗಕ್ಕೆ. ಅಯ್ಯ ಬತ್ತೀವಿ, ಸುಮ್ಮನೆ ಇರು. ಯಾಕೆ ಹಿಂಗ ಆಡ್ತಾ ಇದ್ಯಾ? ಏನಾಗಿತ್ತು ನಿನಗೆ? ಏನಿಲ್ಲ ಪದ್ದು, ಸುಮ್ಮನೆ ಹೇಳ್ದೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು 6-7 ತಿಂಗಳು ಬರೋಕ್ಕಾಗಲ್ಲ. ನೀವೇ ಬರಬೇಕು ನಮ್ಮ ಅಂತಕ್ಕೆ. ಯಾಕೆ ಬರಲ್ಲ ಗುಬ್ಬಲಿ ಆಂಟಿ? ಬಾ, ಇಷ್ಟು ದಿನ ಬರ್ತಿದ್ದಲ್ಲ, ಯಾಕೆ ಏನಾಯ್ತು? ಇಪ್ಪತ್ತು ಬರಲ್ವೇ? ಯಾಕಮ್ಮ? ಎಲ್ಲಿಗೆ ಹೋಗುತ್ತೆ ಗುಬ್ಬಲಿ ಆಂಟಿ? ಎಲ್ಲಿಗೂ ಹೋಗಲ್ಲ, ಬರ್ತೈತಿ. ಆದ್ರೆ ಇವಾಗ ಹೆರಿಗೆ ಟೈಮ್ ಅಲ್ವಾ, ಇನ್ನೇನು ಇನ್ನೊಂದು ವಾರ ಹೋದ್ರೆ 9 ತಿಂಗಳಕ್ಕೆ ಬೀಳುತ್ತೆ. ಚಿಕ್ಕ ಪಾಪು ಬರುತ್ತೆ ಗುಬ್ಬಲಿ ಆಂಟಿ ಹೊಟ್ಟೆಗೆ. ಅದಕ್ಕೆ ಬಾರಾಗಿರ ಎತ್ತಂಗಿಲ್ಲ. ಹೆರಿಗೆ ಟೈಮು ಬಂತಲ್ಲ, ಅದಕ್ಕೆ ನಿಮ್ಮ ಅಪ್ಪಯ್ಯ ಏನು ಬರೋದು ಬೇಡ, ಅಲ್ಲೇ ಇರು, ತನ್ನ ಮನೆ ಕೆಲಸ ಮಾಡಕ್ಕೆ ಏನು ಬೇಡ ಅಂತನ ಹೇಳ್ತು. ಅದಕ್ಕೆ ಹೌದಾ ಮಲ್ಲಿ, ಗುಬ್ಬಲಿ ಆಂಟಿಗೆ ಚಿಕ್ಕ ಪಾಪು ಹುಟ್ಟುತ್ತೆ. ಯಾವಾಗ ನಾವು ಬರ್ತೀವಿ ಅಲ್ಲಿಗೆ. ಯಾವಾಗ? ಸರಿ ಪದ್ದು, ಬರೀ. ಅಲ್ಲಿ ಗುಲಾಬಿನ ಕರ್ಕೊಂಡೋಗಿ ಮಂತಕ್ಕೆ ಬಿಟ್ಟು ಬಾ. ಹೋಗ್ ಗುಲಾಬಿ, ಹೋಗು ನೀನು. ಗುಬ್ಬಲಿ ಆಂಟಿ ಬಾ, ನಾನೇ ಬಿಟ್ಟು ಬರ್ತೀನಿ ನಿನ್ನ. ಎದ್ದಳ ಯಾಕೆ ಹೋಗೋಣ, ನಾನು ಕಾವೇರಿನೂ ಕೈ ಹಿಡ್ಕೊಂಡು ಬಿಟ್ಟು ಬರ್ತೀವಿ. ಯಾಕೆ ನೀನು ನಡೆಯಕ್ಕಾಗಲ್ಲ? ಹಂಗೇನಿಲ್ಲ ಪದ್ದು, ನಡಿತೀನಿ, ನಡಿ ಹೋಗೋಣ. ಮಲ್ಲಿ, ಏನು ಬೇಡ ಬಿಡು. ಪಾಪು ಎದ್ದೇವನೇನೋ ನೋಡೋಗು. ನಾನು ಕಾವೇರಿನೂ ಪದ್ದನು ಕರ್ಕೊಂಡು ಹೋಗ್ತೀನಿ ನಮ್ಮ ಅಂತಕ್ಕೆ. ಏನು ನಡ್ಕೊಂಡು ಹೋಗ್ತೀನಿ, ನನಗೇನೇನು ಸುಸ್ತಾಗಲ್ಲ. ಹೋಗ್ತೀನಿ, ಹೋಗು. ಪಾಪು ಎದ್ದವನೇನು ನೋಡು. ಸರಿ ಆಯ್ತು. ಪದ್ದು, ಹುಷಾರಾಗಿ ಕರ್ಕೊಂಡೋಗಿ ಮಂತಕ್ಕೆ ಬಿಟ್ಟು ಬರ್ರಿ. ಗುಲಾಬಿ, ಯಾಕೆ ಏನೈತೆ? ಎಲ್ಲಿಗೆ ಹೋಗ್ತೀಯಾ? ಗುಲಾಬಿ ಇನ್ಮೇಲೆ ಮನೆ ಕೆಲ್ಸಕ್ಕೆ ಬರೋದು ಬೇಡ. ಅದಕ್ಕೆ ನಾನೇನೆ ಹೋಗು ಅಂತ ಕಳಿಸ್ತಾ ಇದ್ದೀನಿ. ತಿಂಗಳನ ಅವಳ ಸಂಬಳನ ಅವಳಿಗೇನೆ ಮನೆಗೆ ಕೊಟ್ಬಿಡೋಣ. ಅವ್ಳಿಗೆ ಹೆರಿಗೆ ಆಗಿ 6 ತಿಂಗಳು 7 ತಿಂಗಳು ಆಗೋವರೆಗೂ ನಮ್ಮ ಪಾಪು ದೊಡ್ಡದಾಗ ತಕ್ಕನ ಬರೋದೇನು ಬೇಡ ಅಂತಾನ. ಇವಾಗ ಬೇರೆ ತುಂಬಿದ್ ಬಸ್ರಿ, ಅದಕ್ಕೆ ಏನು ಬೇಡ ಅಂತ ಮನೆಗೆ ಕಳಿಸ್ತಾ ಇದ್ದೀನಿ. ಅಮ್ಮೋರೆ, ನಾನು ಇನ್ಮೇಲೆ ಮನೆ ಕೆಲ್ಸಕ್ಕೆ ಬರಲ್ಲ. ನೀವು ಇಷ್ಟು ದಿನ ನಾನು ನೋಡ್ಕೊಂಡು ಅನ್ನ ಹಾಕಿದ್ದೀರಾ, ಸಂಬಳ ಕೊಟ್ಟಿದ್ದೀರಾ. ಈ ಮನೇಲಿ ನಾನು ಒಬ್ಳು ಹಂಗೆ ನೋಡ್ಕೊಂಡಿದ್ದೀರಾ. ಮುಂದೇನು ನಮಗೆ ಕೆಲಸ ಕೊಡ್ತೀರಾ ಅಂತ ನಂಬಿದ್ದೀನಿ. ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಸಾವುಕಾರ. ಅಲ್ಲ ಅಮ್ಮೋರೆ, ಬರ್ತೀನಿ. ಸರಿ ಆಯ್ತು, ಹೋಗಮ್ಮ. ಇನ್ನೇನು ನಮ್ಮ ರಾಜ ಎಲ್ಲ ಹೇಳಿದ್ನಲ್ಲ ಅಲ್ಲೇನೆ. ಹೋಗು ಪದ್ದು, ಕರ್ಕೊಂಡು ಬಿಟ್ಟು ಬರೋಗು. ನಡಿ ಗುಬ್ಬಲಿ ಆಂಟಿ, ಹೋಗೋಣ. ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ನಡಿ, ನೀನೇನು ಎದರ್ಕೊಂಬಕ್ಕೆ ಹೋಗಬೇಡ. ಏನು ರಾಜ, ಅಲ್ಲ ಕೆಲ್ಸಕ್ಕೆ ಬರ್ದೇ ಇದ್ರು ಸಂಬಳ ಕೊಡೋಕ್ಕಾಗುತ್ತಾ ಅವಳಿಗೆ? ತಿಂಗಳ ಸಂಬಳ ಕೊಡ್ತೀನಿ ಅಂತ ಹೇಳಿದ್ಯಾ? ಅಲ್ಲ ಕೆಲಸ ಮಾಡಿರೋರಿಗೆ ಕೊಡೋಕ್ಕಾಗಲ್ಲ, ಅಂತದಾಗೆ ಕೆಲ್ಸಕ್ಕೆ ಬರ್ದೇ ಇರೋರಿಗೆಲ್ಲ ಸಂಬಳ ಕೊಡೋಕ್ಕಾಗುತ್ತಾ? ಸುಮ್ಮನಿರಮ್ಮ. ಇಷ್ಟು ವರ್ಷ ನಮ್ಮ ಮನೆಗೆ ಜೀತದಾಳ್ತಾರ ದುಡಿಮೆ ಮಾಡಿಲ್ವೇ? ಎಲ್ಲ ಕೆಲಸನೂ ಮಾಡಿಲ್ವೇ? ಯಾವುದೇ ಒಂದು ಕೆಟ್ಟು ಇದು ಮಾಡಿಲ್ಲ, ಒಂದು ಕಳ್ತನ ಮಾಡಿಲ್ಲ, ಏನೂ ಇಲ್ಲ. ಎಷ್ಟು ನಿಯತ್ತಾಗಿ ಕೆಲಸ ಮಾಡಿದಾಳು ಗುಲಾಬಿ ಅಂಥವಳು. ಈಗ ಹೆರಿಗೆ ಟೈಮು ನಾವು ನೋಡ್ಕೊಂಡೆ ಇನ್ಯಾರು ನೋಡ್ಕೊಂತಾರೆ? ಹೇಳು. ಅವಳ ಗಂಡ ತಿಪ್ಪೇನು ನಮ್ಮ ಅಪ್ಪನ ಜೊತೆಗೆ ಓಡಾಡ್ತಾನೆ. ಇಬ್ರು ನಮ್ಮ ಸೇವೆಗೆ ಇದ್ದಾರೆ ಅಂದಮೇಲೆ ನಾವು ನೋಡ್ಕೊಂಬದ್ರಾಗಿ ತಪ್ಪೇನೂ ಇಲ್ಲ. ಬಿಡು. ನಾವು ಬಡವ್ರಿಗೆ ಕಷ್ಟದಾಗಿರೋರಿಗೆ ಸಹಾಯ ಮಾಡಿದ್ರೆ ನಮ್ಮ ಆಸ್ತಿ ಏನು ಕರ್ಗೋಗಲ್ಲ, ಇನ್ನೂ ಜಾಸ್ತಿ ಮಾಡ್ತಾನೆ ದೇವರು. ಸುಮ್ಮನೆ ಇರು. ಹೌದತ್ತೆ, ಅದೇ ಕಾರಣಕ್ಕೆ ಗುಲಾಬಿ ನಮ್ಮ ಮನೆ ಕೆಲಸಕ್ಕೆ ಇನ್ನೂ ಬರ್ತಾ ಇದ್ಲು. ಹೆರಿಗೆ ಆದ್ಮೇಲೆ ದುಡಿಮೆ ಇರಲ್ಲ, ಇವಾಗಲೇ ದುಡ್ದಿಕ್ಕಬೇಕು ಅಂತ ಇನ್ನ ಮನೆ ಕೆಲ್ಸಕ್ಕೆ ಬರ್ತಾ ಇದ್ಲು. ಅದಕ್ಕೆ ಇವರು ಅವ್ರ ಕಷ್ಟ ನೋಡಕ್ ಆಗ್ದೇನೆ ಆ ಥರ ಹೇಳಿದ್ರು. ಬಿಡಿ, ದೇವರು ನಮಗೂ ಒಳ್ಳೇದು ಮಾಡ್ತಾನೆ.
ಒಳ್ಳೆಯವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾನೆ ಬಿಡಿ, ಏನಾಗಲ್ಲ. ಹಾಂ ಸರಿ ಸರಿ ಆಯ್ತು ಬಿಡಪ್ಪ, ನಾವಿನ್ನೇನು ಹೇಳೋಕ್ಕಾಗುತ್ತೆ. ಅಯ್ಯೋ ಅಮ್ಮ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು. ಹಾಂ ಗುಲಾಬಿ ಎಷ್ಟು ನಿಯತ್ತಾಗಿ ನಮ್ಮ ಮನೆ ಕೆಲಸ ಮಾಡಿಲ್ವಾ ಹೇಳು? ಹಾಂ ಅದಕ್ಕೆ ತಕ್ಕಂಗೆ ನಾವು ಸಂಬಳನೂ ಕೊಟ್ಟಿದ್ದೀವಲ್ಲೋ, ಊಟನೂ ಮಾಡ್ತಾ ಇದ್ಲು 3 ಹೊತ್ತೂ. ಒಂದೊಂದು ದಿವಸ 2 ಹೊತ್ತು ಮಾಡೋಳು, ಒಂದು ದಿವಸ 3 ಹೊತ್ತು ಮಾಡೋಳು, ನಮ್ಮ ಮನೆಗೆ ಏನೋ ತಗೊಂಡು ಹೋಗೋಳು. ಇನ್ನೂ ಇವಾಗ ಅವ್ಳಿಗೆ ಹೆರಿಗೆ ಟೈಮು ಅಂತಂದರೆ ತಿಪ್ಪೆ ಇದ್ದಾನಲ್ಲ, ಅವನೆಲ್ಲ ದುಡ್ದು ನೋಡ್ಕೊಂತಿದ್ದ. ಅಲ್ಲ ನೋಡ್ಕೊಂತಾನೆ ಸರಿ, ಆದರೆ ನಾವು ಸಂಬಳ ಕೊಟ್ಟಿದ್ದೀವಿ, ಊಟ ಮಾಡಿದ್ದಾಳೆ, ಅದೆಲ್ಲ ನಿಜ. ಆದರೆ ನಮ್ಮ ಮಾನವೀಯತೆ ಎಲ್ಲಿ ಹೋಗ್ಬೇಕು ಹೇಳು? ಹಾಂ ನಿಯತ್ತಾಗಿ ಕೆಲಸ ಮಾಡಿರೋರಿಗೆ ನಾವೂ ಏನಾದರೂ ಸಹಾಯ ಮಾಡಬೇಕಲ್ವಾ? ಆವಾಗಲೇ ದೇವ್ರು ಮೆಚ್ಚೋದು. ಸುಮ್ಮನೆ ಇರು. ದೇವ್ರು ಕೊಟ್ಟಾಗ ದಾನ ಮಾಡಬೇಕಂತೆ. ದಾನ ಮಾಡ್ತೀನಿ ಅಂತ ಆಮೇಲೆ ನಮಗೆ ಇಲ್ದಾಗ ಮಾಡ್ಕೊಂಡಿಯಾ? ಹುಷಾರು. ಸರಿ ಆಯ್ತು ಬಿಡು, ನೀನು ಹೇಳೋದು ಹೇಳಿದ್ಯಾ? ಸರಿ ಅಮ್ಮ ಆಯಿತು. ಮಲ್ಲಿ ಹೋಗು, ಕಾಪಿ ಕಾಸ್ಕೊ ಬರೋಗು. ಸರಿ ಕಾಸ್ಕೊಬತ್ತೀನಿ. ಅತ್ತೆ ನಿಮಗೂ ಕಾಸ್ಲಾ? ನಿಮ್ಗೊಂದು ಲೋಟನಾ? 3 ಲೋಟ ಕಾಸ್ಕೊಬತ್ತೀನಿ ನಮಗೂ ಸೇರಿ. ನನಗೂ ಕಾಸ್ಕೊಬರೋ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.